ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ. ಈ ಮಧ್ಯೆ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ. ಏನದು ಸಾಂಗ್? ಇಲ್ಲಿದೆ ಡೀಟೇಲ್ಸ್. ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನಿಯಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ. ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ. ಈ ಮಧ್ಯೆ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ. ಏನದು ಸಾಂಗ್? ಇಲ್ಲಿದೆ ಡೀಟೇಲ್ಸ್. ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನಿಯಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ. ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ. ಈ ಮಧ್ಯೆ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ. ಏನದು ಸಾಂಗ್? ಇಲ್ಲಿದೆ ಡೀಟೇಲ್ಸ್. ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿತುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನಿಯಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ. ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ.
ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ. ಈ ಮಧ್ಯೆ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ. ಏನದು ಸಾಂಗ್? ಇಲ್ಲಿದೆ ಡೀಟೇಲ್ಸ್. ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನಿಯಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ. ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ. ಈ ಮಧ್ಯೆ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ. ಏನದು ಸಾಂಗ್? ಇಲ್ಲಿದೆ ಡೀಟೇಲ್ಸ್. ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನಿಯಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ. ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ. ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದ್ರೂ ದರ್ಶನ್ ಅತಿರೇಕದ ವರ್ತನೆ ಮಾತ್ರ ಕಮ್ಮಿ ಆಗಿಲ್ಲ. ಈ ಮಧ್ಯೆ ಸೆರೆಮನಿಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಪದೇ ಪದೇ ಅದೊಂದು ಎಮೋಷನಲ್ ಸಾಂಗ್ ಅನ್ನ ಹೇಳ್ತಿದ್ದಾನಂತೆ. ಏನದು ಸಾಂಗ್? ಇಲ್ಲಿದೆ ಡೀಟೇಲ್ಸ್. ಗ್ಯಾಂಗ್ನ ಕ್ರೌರ್ಯ ಅಷ್ಟಿಷ್ಟೆಲ್ಲ ಆದ್ಮೇಲೆ ದುರಹಂಕಾರಿ ದಾಸ ಜೈಲಲ್ಲಿ ದುರ್ವರ್ತನೆ ತೋರಿ ಜೈಲಾಧಿಕಾರಿಗಳಿಂದ ವಾರ್ ಮಾಡಿಸಿಕೊಂಡಿದ್ದ. ಒಂಟಿತನ, ನೆಮ್ಮದಿ ಇಲ್ಲದೆ ಕಂಗೆಟ್ಟ ದರ್ಶನ್. ಸೆಲ್ನಲ್ಲಿ ಹಾಡು ಹೇಳುತ್ತಾ ಪೊರ್ಕಿ ಭಾವುಕ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಅನ್ಸುತ್ತೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದಾಸ ವಿಲವಿಲ ಅಂತ ಒದ್ದಾಡುತ್ತಿದ್ದಾನೆ. ಸೆರೆಮನಿಯಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಿದೆ. ನೆಮ್ಮದಿ ಇಲ್ಲದೆ ಪೊರ್ಕಿ ಕಂಗೆಟ್ಟಿದ್ದಾನೆ. ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಹಾಡು ಹೇಳ್ತಿದ್ದಾನಂತೆ. ಒಂಟಿತನ ಕಳೆಯಲು ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ಅಂತ ಹಾಡು, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು, ನೀನಿಲ್ಲ ನಿನ್ನವರಿಲ್ಲ, ನಿನ್ನ ನೆರಳೆ ನಿನಗಿಲ್ಲ ಅನ್ನೋ ಸಾಂಗ್ ಹೇಳ್ತಾ ದರ್ಶನ್ ಭಾವುಕನಾಗ್ತಿದ್ದಾನಂತೆ.
ಇನ್ನು ಕೆಲವೊಮ್ಮೆ ಡ್ಯಾನ್ಸ್ ಮಾಡಿ ದಾಸ ಒಂಟಿತನ ಕಳೆಯುತ್ತಿದ್ದಾನಂತೆ. ಮಾತನಾಡಲು ಬೇರೆ ಕೈದಿಗಳಿಲ್ಲ, ಜೈಲು ಸಿಬ್ಬಂದಿ ಹೆಚ್ಚು ಮಾತಾಡಲ್ಲ. ಒಂಟಿತನದಿಂದಲೇ ದರ್ಶನ್ ಹೆಚ್ಚು ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ದಾನಂತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.